ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಮೋದಿ ಮತ್ತು ಶಾರವ್ರಿಗೆ ನಮ್ಮ HD ದೇವೇಗೌಡರು ರಾಜ್ಯಸಭೆಗೆ ಬರೋದು ಬೇಕಾಗಿದೆ. ಹಾಗಾದ್ರೆ ಅವ್ರು ಎಲ್ಲಿ ನಿಲ್ಲಬೇಕು? ಕರ್ನಾಟಕದಿಂದ ಅನ್ನೋ ಸಹಜವಾಗಿ ಎಲ್ಲರಿಗೂ ಅನ್ನಿಸ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ BJP ಘಟಕದವರು ದೇವೇಗೌಡರ ಬದಲಾಗಿ ಸದಾನಂದ ಗೌಡರಿಗೆ ರಾಜ್ಯಸಭೆ ಸದಸ್ಯತ್ವ ಟಿಕೆಟ್ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದರೆ ಅನ್ನೋ ಸುದ್ದಿಗಳು ಹರಡ್ತಾ ಇದ್ದಾವೆ. ಇದು ಯಾಕೆ ಹಿಂಗೆ? ಸೆಂಟ್ರಲ್ದಲ್ಲಿ ಒಂದು, ಸ್ಟೇಟ್ದಲ್ಲಿ ಇನ್ನೊಂದು, ಯಾಕೆ BJP ಹೈಕಮಾಂಡ್ ಮಾತನ್ನು ಕೇಳಿಕ್ಕಿಲ್ವಾ? ದೂರ ಸರಿದನ. ಯಾಕಂದರೆ HD ಕುಮಾರಸ್ವಾಮಿ ಇವತ್ತಿಗೆ ಸಿಟ್ಟಾಗಿದ್ದಾರೆ ಅದ್ರ ಮೇಲೆ. ಯಾಕಪ್ಪ? ಒಬ್ಬ ಹಿರಿಯರು ಮುತ್ಸದ್ದಿಗಳು ಮತ್ತು ಆಲ್ರೆಡಿ BJP ಮತ್ತು JDS ಜಂಟಿಯಾಗಿ ಮುಂಬರುವ 2022 ಚುನಾವಣೆ ಎದುರಿಸ್ಬೇಕಂತ ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲೇ ಮತ್ತು ನಮಗೊಂದು ಅನುಕೂಲ ಮಾಡಿಕೊಡುವಂಥದ್ದು. ಯಾಕಂತಂದ್ರೆ ಒಬ್ಬರಿಗೆ ಮಾತ್ರ ಸಾಧ್ಯದ BJPಯಿಂದ, ಅದು ನಮ್ಮ JDS ಕೊಡ್ರಿ ಅನ್ನುವಂಗೆ ಅದ. ಮತ್ತು ಇದಕ್ಕೆ ಶಾ ಮತ್ತು ಮೋದಿ ಅವ್ರ ಒಪ್ಪಿಗೆ ಅದು ಕೊಡಬೇಕು, ಒಬ್ಬರು ಹಿರಿಯರು ನಮ್ಮ ಜೊತೆಗೆ ಅನ್ನುವಂಥ ನೆನಗಟ್ಟಿನಲ್ಲಿ ಇದರ ಲಾಭ ಮಾಡ್ಕೊಳ್ಳೋ ದಿಶೆಯಲ್ಲೇ ನಮ್ಮ ಕುಮಾರಸ್ವಾಮಿಗಳು ಮತ್ತು ಜೊತೆಗೆ ಇಬ್ಬರು ಕುಡ್ಕೊಂಡು ಹೋದ್ರೆ ನಾವು ಮುಂದಿನ ಚುನಾವಣೆ ಗೆಲ್ತೀವಿ 2028ರಲ್ಲಿ. ಈಗೆಲ್ಲ ಹಲವು ಸಲ ಚರ್ಚೆನೂ ಮಾಡಿದ್ದೀನಿ. ಲಿಂಗಾಯತ್ ಅಂದ್ರೆ ನಮ್ಮ ಯಡಿಯೂರಪ್ಪನವರು, ಇನ್ನೊಬ್ಬ ಈ ಒಕ್ಕಲಿಗ ನಮ್ಮ ದೇವೇಗೌಡರು, ಇಬ್ಬರು ಕೂಡಿದರೆ ರಾಜ್ಯದ ದಿಕ್ಕು ಬದಲಾಗ್ತದೆ 2028ರಲ್ಲೇ. ಆ ಸಂದರ್ಭ ನಾವು BJPಗೂ ಆಳಬಹುದು, BJP JDS ಜಂಟಿಯಾಗಿ ಆಳಬಹುದು ಅಂಥೇಳಿ ಒಂದು ಲೆಕ್ಕ. ಆ ದಿಸೆಯಲ್ಲಿ ಮೋದಿಯವರಿಗೂ ಅನಿಸಿದ ಹೌದು ಗೆಲ್ಲಕ್ಕೆ ಸಾಧ್ಯ ಇದೆ. ಕೇವಲ ಯಡಿಯೂರಪ್ಪನವ್ರು, ಮೊದಲಿನ ಯಡಿಯೂರಪ್ಪನವ್ರು ಇಲ್ಲ, ಅಷ್ಟು ಗಟ್ಸ್ ಇಲ್ಲ, ಮತ್ತು 105 ಗೆದ್ದು ಬರುವಂಥ ಸಾಧ್ಯತೆಗಳು ಇಲ್ಲ. ಹಿಂದೆ 105 ತೊಗೊಂಬಂದಿದ್ದಾರೆ, ಮ್ಯಾಕ್ಸಿಮಮ್ 113 ಅಲ್ಲ. ಅದಕ್ಕೆ ಇವರಷ್ಟು ಕೂಡಿದ್ದಾರೆ ಅಂದ್ರೆ ನಮ್ಮ ಮೆಜಾರಿಟಿ ಆಗ್ತದೆ. ಅದಕ್ಕೆ ಸಹಜವಾಗಿಲ್ಲ ಅವ್ರಿಗೆ ರಾಜ್ಯಸಭಾ ಸದಸ್ಯತ್ವ ಕೊಟ್ಟು ಬಿಟ್ಟರೆ ಮುಗಿದು ಬಿಡ್ತು ಅನ್ನೋ ಸಂದರ್ಭದಲ್ಲೇ ರಾಜ್ಯದ ಘಟಕ BJP ಘಟಕದಿದ್ದು ಈ ನಮ್ಮ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು. ಇದರ ಅರ್ಥ ದೇವೇಗೌಡರಿಗೆ ಬೇಡ ಅಂತ ಹರಡಾಗ್ಯದ ಕುಮಾರಸ್ವಾಮಿಗಳಿಗೆ. ಹೀಗಾಗಿ ಅವರು ಈ ದಿಶೆಯಲ್ಲಿ ಸೂಕ್ಷ್ಮವಾಗಿ ಮಾತಾಡ್ತಾ ಇಬ್ಬರು ಒಂದಾಗಿ ಹೋದ್ರೆ ಮಾತ್ರ ಸಾಧ್ಯ. ಇಲ್ಲಿ ಬಹಳ ಸೂಕ್ಷ್ಮತೆ ಏನಪ್ಪ ಅಂತಂದ್ರೆ ಭಾಳ ಬಿಡಿಸುವ ಅವಶ್ಯಕತೆ ಇಲ್ಲ. ಈಗಾಗಲೇ JDSದವರು ತಮ್ಮ 25 ವರ್ಷಗಳ ಸಮಾರಂಭದಲ್ಲೇ, 25 ವರ್ಷ ಸಮಾರಂಭದಲ್ಲೇ JDSದ್ದು ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನ್ನುವಂಥ ಪ್ರಚಾರ ಜೋರು ಹಿಡಿಸಿಬಿಟ್ಟಿದ್ದಾರೆ. ಒಂದು 45-50 ಸೀಟ್ ಆರಿಸಂತಂದ್ರೆ ನಮ್ಮವ್ರು ಆಗ್ತಾರೆ ಅನ್ನುವಂಥದ್ದು. ಆದರೆ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಯಡಿಯೂರಪ್ಪನವ್ರು ಸಹಿತ ಕಣ್ಣದ ತನ್ನ ಮಗನ ಮಾಡಬೇಕಪ್ಪ ಅಂತ ಅದ್ರ ಸಲುವಾಗಿ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಈ ವಯಸ್ಸಿನಲ್ಲೂ ಒಂದು ಅಡ್ಡಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ BJP ಸಲುವಾಗಿ. BJPಯಲ್ಲೂ ಅನೇಕ ವಿರೋಧಿಗಳು ಇದ್ದಾರೆ, ಅದು ಗೊತ್ತಿದ್ದ ವಿಷಯ ಅದು. ಅಂದ್ರೆ ವಿಜೇಂದ್ರ ಅವರ ಮುಖ್ಯಮಂತ್ರಿ ಆಗ್ರಿ ಅನ್ನೋದು ಇವರು. ಅದಕ್ಕೆ JDSನವರು ನಾವು ಸೀನಿಯರ್ ಇದ್ದೇವಪ್ಪ, ನಾವು ಮುಖ್ಯಮಂತ್ರಿ ಆಗ್ತೀವಿ ಇನ್ನೂ ಎಲ್ಲದನ್ನೋ ಅದು ಈಗ ಶುರುವಾಗಿದೆ. ಆ ತಿಕ್ಕಾಟಕ್ಕಾಗಿ ಇವತ್ತು ದೇವೇಗೌಡರಿಗೆ ಒಂದು ಕೊಟ್ಟರೆ ನಾವು ಒಂದು ಕೇಳಿಕ್ಕೆ ಬರ್ತದೆ ಅಂತೇಳಿ ಮೋದಿ ಅವ್ರದ್ದು ಲೆಕ್ಕಾಚಾರ, ಮೋದಿ ಮತ್ತು ಶಾ ಅವರು. ಆದರೆ ಸ್ಟೇಟದಲ್ಲೇ ಯಡಿಯೂರಪ್ಪನವರು ಈ ಒಂದು ಪ್ಲ್ಯಾನ್ ಮಾಡಿ ಸದಾನಂದ ಗೌಡರು ಅವ್ರಿಗೆ ತಮ್ಮ ಮಂದಿಯನ್ನು ಹೆಚ್ಚು ಮಾಡ್ಕೋಬೇಕಲ್ಲ, ವಿಶೇಷವಾಗಿ ತಮ್ಮ ಬೆಂಬಲಿಗರನ್ನ. ಅದಕ್ಕೆ ಸದಾನಂದ ಗೌಡರಿಗೆ ರಾಜ್ಯಸಭಾ ಸದಸ್ಯರು ಕೊಡಿಸೋನು, ಅವ್ರನ್ನ ಆಯ್ಕೆ ಮಾಡಿ ಕಳಿಸೋನು ಅಂತ ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ. ಮತ್ತು ಲೋಕಲ್ ಇಲ್ಲೇ BJP ನಾಯಕರಿಗೂ ಸರಿ ಅನ್ನುವಂಥ ಮಾತಾಗಿದೆ. ಯಾಕಂದ್ರೆ JDS ಎಲ್ಲ ಬೆಳೆಸಿಬಿಟ್ಟಿವಪ್ಪ ಅಂತಂದ್ರೆ ನಾಳೆ BJPಗೆ ಭವಿಷ್ಯ ಇಲ್ಲೇ ಕರ್ನಾಟಕದಲ್ಲೇ. ನಾವು JDS ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥ ಪ್ರಸಂಗ ಬರ್ತದೆ. ದೇವೇಗೌಡರನ್ನು ಸಾಮಾನ್ಯರಲ್ಲ, ಅಸಾಮಾನ್ಯರು. ಅವ್ರ ಮಗನೂ ಕುಮಾರಸ್ವಾಮಿ ಅಸಾಮಾನ್ಯರು. ನಮ್ಮ ಮೆಜಾರಿಟಿ ದೇಶದಿಂದ ನಾವು ಮುಖ್ಯಮಂತ್ರಿ ಆಗೋದು ಕೊಟ್ಟಿರೋರು ಕುಮಾರಸ್ವಾಮಿಗಳು. ಈಗ ನಮ್ಗೆ ಕೊಡ್ತಾರೇನು? ನಂತರ BJP ಕರ್ನಾಟಕದಿಂದ ಮಾಯಾಗಿ ಹೋಗ್ತದೆ ಅಂತ ಮುಂದಿನ ಒಂದು ಭವಿಷ್ಯವನ್ನು ಇವತ್ತು ಇಲ್ಲೇ ಲೋಕಲ್ ಆದರೂ ಯಡಿಯೂರಪ್ಪನ ಬೆಂಬಲಿಗರಲ್ಲಿ ಅಥವಾ BJP ಅಲ್ಲಿ ಹೇಳಿಗತ್ತದು. ಇದು JDSಗೆ ನುಂಗಲಾರ್ದ ಬಿಸಿ ತುಪ್ಪಾಗಿ ಹೋಗಿಬಿಟ್ಟದು. ಅದಕ್ಕೆ ನಮ್ಮ ತಂದೆಯವರು ಕೊಡಬೇಕು ಅನ್ನುವಂಥ ಒಂದು. ಎರಡನೇದಾಗಿ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ JDSಗೆ ಕೊಡಬೇಕು ಅನ್ನುವಂಥ ಒಂದು ದೂರದ ಲೆಕ್ಕಾಚಾರ ಕುಮಾರಸ್ವಾಮಿಗಳು. ಇದೆಲ್ಲ ಗೊತ್ತಿರುವಂಥ ಸಾಮಾನ್ಯವಾಗಿ ಇಲ್ಲೇ ನಮ್ಮ BJPಗರು ಸಹಿತ ಒಂದಿಷ್ಟು ಹೆಚ್ಚು ಯಡಿಯೂರಪ್ಪನ ಕಡೆಗೆ ಹೆಚ್ಚಿದ್ದಂಗೆ ಕಾಣ್ತಾ ಇದೆ. ಯಾಕಂದ್ರೆ BJP ಇರ್ತದೆ ನಮ್ಗೆ ಹಕ್ಕಿರ್ತದೆ, ಅದು JDS ಆಯ್ತಪ್ಪ, ಅದು ಬೆಳೆದಿರ್ತದೆ, ನಮ್ಗೆ ಯಾವ ಹಕ್ಕೂ ಇಲ್ಲ. ಮೈಸೂರು ಭಾಗದಲ್ಲಂತೂ ದೇವೇಗೌಡರು ಬೆಳೆದಿರ್ತಾರಪ್ಪ ಅಂತಂದ್ರೆ ಅವ್ರ ಮನೆತನದವ್ರು ಬೆಳೆದಿರ್ತಂದ್ರೆ ಈಗ ಒಂದು ಪಕ್ಷದ ಅವ್ರದ್ದು
ಅವ್ರು ನಮ್ಮದು ಬಂದು ಪಕ್ಷದಲ್ಲಿ ಜೋಡಿ ಅಂತ ದೋಸ್ತಿ ಇಟ್ಕೊಂಡಿದ್ದಾರೆ ಅವರು ಬೇಕಾದ್ರೆ ಬಿಟ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಮತ್ತು ನಮ್ಮಳು ಬಂದು ಮರ್ಜ್ ಆಗೋದಿಲ್ಲ ಬಿ ಜೆ ಪಿ ಒಂದು ಪಕ್ಷ ಉಳಿದಿಲ್ಲ ಹಂಗಿದ್ದಾಗ ಅವರು ದೋಸ್ತಿ ಮಾಡಿ ಅವ್ರು ಬೆಳೆಸೋದ್ರಾಗ ಏನು ಆಗ್ತೈತಿ ಮುಂಬರುವ ದಿನಗಳಲ್ಲಿ ಬಿ ಜೆ ಪಿ ಅಸ್ತಿತ್ವ ಹೋಗ್ಬಿಡ್ತದೆ ಅನ್ನೋ ಭಯ ಜೊತೆಗೆ ತಮ್ಮ ಮಗನಿಗೆ ತಪ್ಪಿದಂಥ ಆತಂಕನೂ ನಮ್ಮ ಯಡಿಯೂರಪ್ಪನವರು. ಹೀಗಾಗಿ ಇವತ್ತು ದೇವೇಗೌಡರ ಈ ಒಂದು ರಾಜ್ಯಸಭಾ ಸದಸ್ಯತ್ವಕ್ಕೆ ಒಂದೇನು ಚುನಾವಣೆ ಇದೆ ಅಲ್ಲಿ ಅವರಿಗೆ ಟಿಕೆಟ್ ತಪ್ಪಿಸೋ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಸಂಕಟ ನೋವು. ಅದಕ್ಕಾಗಿ ಅದು ಬೇಡ, ಅದಾಗಬಾರ್ದು, ನಮ್ಮ ತಂದೆಯವ್ರಿಗೆ ಸಿಗಬೇಕು, ಯಾಕೆ ಸದಾನಗೌಡರಿಗೆ ಯಾಕೆ ಅನ್ನುವಂಥ ಅವ್ರು ಮಾತಾಡ್ತಾ ಇದ್ದಾರೆ. ಆದರೆ ಬಿ ಜೆ ಪಿ ಪಕ್ಷದ ನೆಲೆಗಟ್ಟಿನಲ್ಲೇ ಬಿ ಜೆ ಪಿ ಲೋಕಲ್ದವರೆಲ್ಲರೂ ಕರ್ನಾಟಕದಲ್ಲಿ ಇದ್ದಂಥವ್ರು ಇಲ್ಲ ಸದಾನಗೌಡರು ಕೂಡ ಅಂತ ಭಾಳ ಟೆಕ್ನಿಕಲಾಗಿ ಯಡಿಯೂರಪ್ಪನವರು ಈ ಪಾಯಿಂಟನ್ನು ಇಟ್ಟಿದ್ದಾರೆ, ಈ ಮಾತನ್ನು ಮಾತಾಡಿದ್ದಾರೆ. ಯಾಕೆ ಸದಾನಗೌಡರು ಬಿ ಜೆ ಪಿಯ ಸೀನಿಯರು, ಒಳ್ಳೆಯ ಹೆಸರಾದ ಬಿ ಜೆ ಪಿಯಲ್ಲೇ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ರಾಜ್ಯಸಭಾ ಸದಸ್ಯರಾಗಿ ಮಾಡೋದ್ರಲ್ಲಿ ಏನು ತಪ್ಪದ ಅನ್ನೋದು ಒಂದು ವಾದವನ್ನು ಮುಂದಿಟ್ಟಿದ್ದಾರೆ. ಆದರೆ ಇದನ್ನು ಒಪ್ಪಲಾರದು ಕುಮಾರಸ್ವಾಮಿಗಳು ಇಲ್ಲ ನಮ್ಮ ತಂದೆಯವ್ರಿಗೆ ಹಾಕಬೇಕು ಅಂತ. ಯಾಕಂದ್ರೆ ನಮ್ಮ ತಂದೆಯವರು ಸೀನಿಯರ್ ಹೌದು, ಜೊತೆ ನಾವು ಜಂಟಿಯಾಗಿ ಹೊಂಟಿದ್ದೀವಿ, ಈಗ ನಮಗೆ ನೀವು ಸಹಾಯ ಮಾಡಿ ನಾವು ಮುಂದೆ ನಾವು ಸಹಾಯ ಮಾಡ್ತೀವಿ ಅನ್ನುವಂತಹ ಒಂದು ಆಫರ್ ಇಟ್ಟಾಗದಲ್ಲೇ. ಬಟ್ ಆ ಸಂದರ್ಭದಲ್ಲಿ 2028ರಲ್ಲಿ ನನ್ನ ಮಗನಿಗೆ ಇವರು ಮುಖ್ಯಮಂತ್ರಿ ಮಾಡ್ತಾ ಗ್ಯಾರಂಟಿ ಇರೋದು ಇವರು. ಯಾಕಂದ್ರೆ ಮೋದಿ ಮತ್ತು ಶಾ ಅವರಿಗೆ ಅವಶ್ಯಕತೆ ಇಲ್ಲಿವ್ರಿಗೆ ಅನುಭವದಿಂದ ಒಂದು ತಿಳ್ಕೊಂಡಂಥದ್ದು ಏನಪ್ಪ ಯಡಿಯೂರಪ್ಪನವರು ಅಂದ್ರೆ ಮೋದಿ ಮತ್ತು ಶಾರಿಗೆ ಯಡಿಯೂರಪ್ಪ ಬೇಕಾಗಿಲ್ಲ, ಅವ್ರು ಬೇಡಪ್ಪ ಅನ್ನುವಂಥ ಒಂದು ಮನೋಸ್ಥಿತಿ ಒಳಗವರಿದ್ದಾರೆ. ಈಗಾಗಲೇ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಯಡಿಯೂರಪ್ಪನ ಬದಲಾಗೆ ನಾಳೆ ಯಡಿಯೂರಪ್ಪನವರು 3 ಗುಂಪು ಮಾಡ್ತಾರೆ ಕೂಡ್ಕೊಂಡು ಅನ್ನೋ ಭಯದಿಂದಾಗಿ ಯಡಿಯೂರಪ್ಪನವರು ಈ ಒಂದು ಪಾಯಿಂಟನ್ನು ಈ ಒಂದು ನಮ್ಮ ಸದಾನಗೌಡರ ಕ್ಯಾಂಡಿಡೇಚರ್ ಇಡಬೇಕಂತೇಳಿ ಪ್ರಯತ್ನ ನಡೆಸ್ತಾರೆ. ಇದೆಲ್ಲ ಒಟ್ಟಿನಲ್ಲ ನಮ್ಮಲ್ಲಿ ಕನ್ನಡದ ಗಾದೆ ಮಾತಾಡ್ತಿಲ್ಲ, ಕೂಸು ಸುಟ್ಟೋಗಿದ್ದ ಮೊದಲು ಕುಲಾಯಿ ಹೊಲಿಸಿದ್ರು ಅಂತೇಳಿ ಹಂಗಾಗಿದೆ ಇದೆಲ್ಲ. ಇನ್ನೂ ಮುಖ್ಯಮಂತ್ರಿ ಸ್ಥಾನ ಬರ್ತದೋ ಗೊತ್ತಿಲ್ಲ, ಆದರೂ ಅದು ಬೇಕಾದಂಥ ಪ್ಲಾನ್ಗಳನ್ನ ಮುಂಜಾಗ್ರತೆಯಿಂದ ಎರಡೂ ಕಡೆ ಪಾರ್ಟಿ ಅವ್ರು ಮಾಡಿರ್ತಿದ್ದಾರೆ. ಹೀಗಾಗಿ ಇವರು ಹೊಂದಾಣಿಕೆ ಆಗ್ತದನ 2028 ಎರಡು ಹೊಂದಾಣಿಕೆ ಮಾಡಿ ಎಲೆಕ್ಷನ್ ಮಾಡ್ತಾರೆ ಇವರು. ಯಾಕಂದರೆ ಇವರು ಇಬ್ಬರು ಕಂಡಿರೋದು ಮುಖ್ಯಮಂತ್ರಿ ಚೇರ್ ಮೇಲೆ ಇದ್ದಾಗ ಕುಮಾರಸ್ವಾಮಿಗಳು ತಮ್ಮದು ಹಠ ಬಿಡೋದಿಲ್ಲ, ಅದೇ ಕಾಲಕ್ಕೆ ಯಡಿಯೂರಪ್ಪನ ತಮ್ಮ ಹಠ ಬಿಡೋದಿಲ್ಲ. ಮತ್ತು ಯಡಿಯೂರಪ್ಪನ ಕಹಿ ಅನುಭವ ಆಗಿದೆ ಹಿಂದೆ ಕುಮಾರಸ್ವಾಮಿಗಳಿಂದ ಮತ್ತು ದೇವೇಗೌಡರಿಂದ. ತಮ್ಮ 2.5 ವರ್ಷ ಆದ ನಂತರ ಅಧಿಕಾರ ಬಿಟ್ಟುಕೊಡ್ಬೇಕಾಗಿತ್ತು, 2 ಭಾಗ ಮಾಡಿದ್ರು. ಅಧಿಕಾರ ಬಿಡೋ ಮುಂದೆ ಕುಮಾರಸ್ವಾಮಿಗಳು ಬಿಟ್ಟಿರಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರಲಿ. ಹೀಗಾಗಿ ಇಲ್ಲೇ ಈ ಒಂದು ಪೇಚ್ ಬಂದಿದ್ದರಿಂದಾಗಿ ಮೋದಿಯವ್ರಿಗೆ ಬೇಕಾಗಿದೆ ರಾಜ್ಯಸಭಾ ಸದಸ್ಯರಾಗಲಿಪ್ಪ ನಮ್ಮ ದೇವೇಗೌಡರು ಸೀನಿಯರ್ ಇದ್ದಾರೆ ಅನ್ನೋ ಒಂದು ಕೊಟ್ಟು ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲೇ ಬಿ ಜೆ ಪಿ ಸರ್ಕಾರ ಮಾಡ್ಕೋಬೇಕು, ನಮ್ಮದು ಮ್ಯಾಕ್ಸಿಮಮ್ ಕೊಟ್ಕೋಬೇಕು ಅನ್ನೋಂಥ ಒಂದು ಪ್ಲಾನ್ ಏನೋ ಅದ. ಬೇಕಾದ್ರೆ ಮುಖ್ಯಮಂತ್ರಿ ಆದ್ರೆ ಆಗಲಿ. ಯಾಕೆಂತಂದ್ರೆ ಈ ಯಡಿಯೂರಪ್ಪರ ಮಗಳಿಗಿಂತಲೂ ಕುಮಾರಸ್ವಾಮಿಗಳು ಹೆಚ್ಚು ಯೋಗ್ಯರು ಅನ್ನುವಂಥ ಮಾತು ಅವ್ರ ತಲೆಯಲ್ಲದ. ಹೀಗಾಗಿ ಈ ಒಂದು ಹೊಸ ಒಂದು ಪ್ರಾಬ್ಲಮ್ ತೆಲ್ಲು ಇಬ್ಬರಿಗೂ ಶುರುವಾಗಿದೆ, ಬಿ ಜೆ ಪಿ ಮತ್ತು JDS ದವ್ರಿಗೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು. ಬಟ್ ಕುಮಾರಸ್ವಾಮಿಗಳು ಮಾತ್ರ ಟೆನಿ ಕಾಸ್ಟ್ ನಮ್ಮ ತಂದೆ ರಾಜ್ಯಸಭಾ ಸದಸ್ಯರು ಆಗಬೇಕು ಅನ್ನುವಂಥ ವಿಚಾರಕ್ಕೆ ಬಂದು ನಿಂತಿದ್ದಾರೆ. ಆದರೆ ಮಿನಿಮಮ್ 40 ಮತಗಳು ಬೇಕಾದ, ಕಡಿಮೆ ಅಂದರು ಆ 40 ಮತಗಳು ಇವರಲ್ಲಿಲ್ಲ JDSದಲ್ಲೇ. ಹೀಗಾಗಿ ಬಿ ಜೆ ಪಿಯ ಸಹಕಾರ ಸಹಾಯ ಪಡೆಯಲೇಬೇಕಾದಂಥ ಅನಿವಾರ್ಯತೆ ಬಂದದ. ಹೀಗಾಗಿ ಬಿ ಜೆ ಪಿ ಇದನ್ನು ಒಪ್ಪಬಹುದಾ ಅನ್ನುವಂಥದ್ದು, ಅಥವಾ ಮೋದಿಯವರು ಹೇಳಿದ ಮಾತನ್ನು ಇವ್ರು ಕೇಳಲಿಕ್ಕಿಲ್ವ, ಸದಾನಗೌಡ ನೀವು ಬ್ಯಾಡ್ರಿ ಅಂತ ಬಿಡಲಿಕ್ಕಿಲ್ವ, ಇವೆಲ್ಲರೂ ಈಗ ಚರ್ಚೆ ವಿಷಯ. ಏನೂ ಆಗಲಿ, ಇದು ಅಂದುಕೊಂಡ್ರೆ ಸುಲಭವಾಗಿ ಹೊಂದಾಣಿಕೆಯಾಗಿ 2028ರಲ್ಲಿ ಕಾಂಗ್ರೆಸ್ಸಿಗೆ ಸವಾಲು ಹಾಕುವಂತಹ, ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿಗೆ ಸವಾಲು ಹಾಕುವಂಥದ್ದು. ಯಾಕಂದರೆ ಇವತ್ತು ಜನಸಾಮಾನ್ಯರು ನಿಧಾನಕ್ಕೆ, ಅದರಲ್ಲೂ ಕೆಳ ಮಧ್ಯಮ ವರ್ಗದವರು, ಬಡವರು ನಿಧಾನಕ್ಕೆ ಈ ಫ್ರೀ ಬಸ್ಸಿಗೆ ಅಡಾಪ್ಟ್ ಆಗ್ತಾ ಹೊರಟಿದ್ದಾರೆ. ಯಾಕಂದರೆ ಫ್ರೀ ಬಸ್ ಎಲ್ಲಿ ಬೇಕಾದ್ರೆ ಹೋಗ್ಬೇಕು ಕರ್ನಾಟಕ ತುಂಬ ಅನ್ನುವಂಥ ಕಾರಣಕ್ಕಾಗಿ ಮೋಸ್ಟ್ಲಿ ಹೆಣ್ಮಕ್ಕಳು ಒಂದು ಸೈಡೆಡ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮತ್ತು ಜೊತೆಗೆ 2,000 ರೂಪಾಯಿ ಪ್ರತಿ ತಿಂಗಳು ಬರುವಂಥದ್ದು, ಮನೆ ಹಿರಿ ಒಡತಿಗೆ, ಇಂಥವೆಲ್ಲ ಕೆಲವು ಪ್ರೋಗ್ರಾಮ್ ಗ್ಯಾರಂಟಿಗಳಿಂದಾಗಿ ಬಿ ಜೆ ಪಿ ಮೋಸ್ಟ್ಲಿ ಗೆಲ್ಲೋದ್ರಿಂದ ದೂರದ. ಆದರೂ ಇಬ್ಬರು ಕೂಡಿದ್ರೆ ಲಿಂಗಾಯತ್ ಮತ್ತು ನಮ್ಮ ಒಕ್ಕಲಿಗ ಪ್ಲಸ್ ಆಗಿಬಿಟ್ಟಿದ್ದಪ್ಪ ಅಂದ್ರೆ ಇಲ್ಲ ಗೆಲ್ಲಬಹುದು, ಅಧಿಕಾರ ಹಿಡಿಬೋದು ಅನ್ನುವಂಥ ಒಂದು ದೂರದ ದೃಷ್ಟಿಕೋನ. ಆದರೆ ಇಲ್ಲಿ ಇರೋದು ಏನಪ್ಪ ಅಂದ್ರೆ ನನ್ನ ಮಗ ಸೇಮ್ ಆಗಬೇಕು ಅಂತ ಇಬ್ಬರಲ್ಲೂ. ದೇವೇಗೌಡರಲ್ಲಿ ನನ್ನ ಮಗ ಆಗಬೇಕು ಎಚ್ಚರಿಕೆ ಅಂತೇಳಿ, ಯಡಿಯೂರಪ್ಪನವ್ರಿಗೆ ನನ್ನ ಮಗ ಆಗಬೇಕು ಮುಂದಿನ CM ಅಂತೇಳಿ ಈ ಒಂದು ಗುದ್ದಾಟದಿಂದಾಗಿ ಮತ್ತು ಕಾಂಗ್ರೆಸ್ಸಿಗೆ ಜೈ ಅನ್ನುವಂಗೆ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಇಬ್ಬರು ಕುಡಿದ್ರು ಸಹಿತ ಈ ಸಲ ಮೆಜಾರಿಟಿ ಅವರು ಸುಲಭಿಲ್ಲ ಅಂದ್ಕೊಂಡಷ್ಟು. ಯಾಕಂದ್ರೆ
ಮೇನ್ ಇರೋದನ್ನ ಗ್ಯಾರಂಟಿ ವರ್ಸಸ್ ಏನು. ಒಂದು ಗ್ಯಾರಂಟಿ ವರ್ಸಸ್ ಇನ್ನೊಂದು ಗ್ಯಾರಂಟಿ ಕೊಡಬೇಕು, ಇಲ್ಲ ಏನು ಕೊಡದೇ ಇದ್ದರೆ ಬಿ ಜೆ ಪಿಗೆ ಭಾಳ ಕಷ್ಟ ಆಗ್ತದೆ. ಕೇವಲ ಲಿಂಗಾಯತರು ಮತ್ತು ನಮ್ಮ ಒಕ್ಕಲಿಗ ಸಮುದಾಯರು ಕೂಡಿದರೆ ಗೌರ್ಮೆಂಟ್ ಆಗ್ತದೆ BJP JDS ಅನ್ನುವಂಥದ್ದು ಇವತ್ತಿನ ಮಟ್ಟಿಗೆ ಮಾತ್ರ ಬಹಳ ಕಷ್ಟ ಹೇಳೋದು. ಆದರೂ ಏನು ಗೊತ್ತು, ಏನಾಗ್ತದೆ ಗೊತ್ತಿಲ್ಲ ಭವಿಷ್ಯದಾಗ ಅಂತ ಹೇಳ್ತಾ ಅದು ತಿಕ್ಕಾಟ ಮಾತ್ರ ಹತ್ತಿಸ್ಕೊಳ್ಳಲ್ಲ. ಯಡಿಯೂರಪ್ಪ ವರ್ಸಸ್ ದೇವೇಗೌಡ, ಇದರಲ್ಲಿ ಯಾರಾಗ್ಬೋದು, ಏನು ಅಂತ ಯಾರು ಗೆಲ್ಬೋದು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ಸತ್ಯದ ಕೈಗಿರಲಿ ವಂದನೆಗಳು.